ರಾಜ್ಯ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಕೂಡ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಶೀಘ್ರದಲ್ಲೇ ಜೆಡಿಎಸ್ ನಿಂದ ಅಧಿಕೃತ ಪ್ರಣಾಳಿಕೆ ಬಿಡುಗಡೆಯಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಗಳಾಗಿದೆ. ರಾಜ್ಯ ವಿಧಾನಸಭಾ ಚುನಾವಣೆಯನ್ನ ಬಹಳ ಸೀರಿಯಸ್ ಆಗಿ ಜೆಡಿಎಸ್ ಕೂಡ ಈ ಬಾರಿ ತೆಗೆದುಕೊಂಡಿದೆ. ಅಳಿವು ಉಳಿವಿನ ಪ್ರಶ್ನೆ ಒಂದು ರೀತಿಯಲ್ಲಿ ಜೆಡಿಎಸ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಪಂಚರತ್ನ ಯೋಜನೆಯ ಜೊತೆಗೆ ಮತ್ತಷ್ಟು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡುವಂತಹ ಉತ್ಸಾಹದಲ್ಲಿ ಜೆಡಿಎಸ್ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಸಪರೇಟ್ ಆಗಿ ಒಂದು ಪ್ರಣಾಳಿಕೆ, ಅಂದ್ರೆ ಒಟ್ಟಾರೆ 2 ಪ್ರತ್ಯೇಕ ಪ್ರಣಾಳಿಕೆಯನ್ನ ಈಗ ಸಿದ್ಧಪಡಿಸಲಾಗಿದೆ. ಪ್ರಮುಖವಾಗಿ ಬೆಂಗಳೂರನ್ನ ಕಾನ್ಸಂಟ್ರೇಟ್ ಮಾಡಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ 10 ಕ್ಷೇತ್ರಗಳನ್ನಾದ್ರೂ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಣಾಳಿಕೆಯನ್ನ ಬೆಂಗಳೂರಿಗೆ ಒಂದು ಕಡೆ ಮಾಡಿದ್ರೆ, ಮತ್ತೊಂದು ಕಡೆ ಇಡೀ ರಾಜ್ಯಕ್ಕೆ ಒಂದು ಮಾಡಿದ್ದಾರೆ. 35 ಪುಟಗಳ ಪ್ರಣಾಳಿಕೆಯಲ್ಲಿ ಎಲ್ಲ ಭರವಸೆಗಳನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. 2 ಪ್ರತ್ಯೇಕ ಪ್ರಣಾಳಿಕೆ ಮೂಲಕ ಗಮನ ಸೆಳೆಯೋದಕ್ಕೆ ಜೆಡಿಎಸ್ ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ನ್ಯೂಸ್ 18 ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. 35 ಪುಟಗಳ ಪ್ರಣಾಳಿಕೆ ಇದು. ಸಾಕಷ್ಟು ರೀತಿಯಾದಂತಹ ಭರವಸೆಗಳು, ರೈತರಿಗೆ ಕೆಲವೊಂದಿಷ್ಟು ಭರವಸೆಗಳು, ಮತ್ತೊಂದು ಕಡೆಗೆ ಆಟೋ ಚಾಲಕರನ್ನ ಕಾನ್ಸಂಟ್ರೇಟ್ ಮಾಡಿ ಕೆಲವೊಂದಿಷ್ಟು ಭರವಸೆಗಳು, ಜೊತೆಗೆ ಎಲ್ಲರೂ ಕೂಡ ಜಿಲ್ಲಾಸ್ಪತ್ರೆಗಳನ್ನ ಅಭಿವೃದ್ಧಿ ಮಾಡುವಂತಹ ಕೆಲವೊಂದಿಷ್ಟು ಭರವಸೆಗಳು, ರೈತರಿಗೆ ಪ್ರಮುಖವಾಗಿ ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಅವರಿಗೆ ಕೆಲವೊಂದಿಷ್ಟು ಉಚಿತ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಈ ಪ್ರಣಾಳಿಕೆ ಬಹಳ ಗಮನವನ್ನು ಸೆಳೀತಾ ಇದೆ. ಹಾಗಾಗಿ ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ವಲ್ಪ ಅನಾರೋಗ್ಯದಿಂದ ಚೇತರಿಸಿಕೊಂಡಿದ್ದಾರೆ ಈಗ. ಸೊ ಇವತ್ತಿನಿಂದ ಕೂಡ ಅವರು ಪ್ರಣಾಳಿಕೆಯನ್ನ ಬಿಡುಗಡೆ ಆದ ಮೇಲೆ ಮತ್ತಷ್ಟು ಭರ್ಜರಿಯ ಪ್ರಚಾರವನ್ನ ಕೂಡ ಕೈಗೊಳ್ಳಿಕ್ಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಒಂದು ಕಡೆ ಈ ಬಾರಿಯ ಎಲೆಕ್ಷನ್ ಜೆಡಿಎಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇಂಪಾರ್ಟೆಂಟ್ ಆಗಿದೆ. ಸೊ ಇದರ ಟಾರ್ಗೆಟ್ ಏನು, ಜೊತೆಗೆ 2 ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಸ್ಪೆಷಾಲಿಟಿ ಏನ್ ಜೆಡಿಎಸ್ ನವರದು? ಹಾಗಾದ್ರೆ 2 ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಉದ್ದೇಶವೇ ಈ ಬಾರಿ ಕನಿಷ್ಠ ಸ್ಥಾನಗಳನ್ನಾದ್ರೂ ಕೂಡ ಪಡೆಯಲೇಬೇಕು. ಈ ಬಾರಿ ಜೆಡಿಎಸ್ ನ ಒಂದು ಅಸ್ತಿತ್ವದ ಪ್ರಶ್ನೆ. ಜೆಡಿಎಸ್ ಕೂಡ ಏನು ರಾಜ್ಯದಲ್ಲಿ ಪ್ರಾದೇಶಿಕವಾಗಿ ನೆಲೆಯೂರುತ್ತೆ ಅನ್ನೋದನ್ನ ತಮ್ಮ ವಿರೋಧ ಪಕ್ಷಗಳಿಗೂ ಕೂಡ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಇದೀಗ ದಳಪತಿಗಳು ಈ ಒಂದು ತಂತ್ರವನ್ನ ಅನುಸರಿಸಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಶ್ರುತಿ. ಯಾಕಂತ ಹೇಳಿದ್ರೆ ನೋಡಿ, ಬಹಳ ಮುಖ್ಯವಾಗಿ ಪಂಚರತ್ನ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂತ ನಿಟ್ಟಲ್ಲಿಯೇ ಕುಮಾರಸ್ವಾಮಿ ಸುಮಾರು 100ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಥಯಾತ್ರೆಯ ಮೂಲಕ ಹಳ್ಳಿಗೆ ತಲುಪಿದ್ದಾರೆ. ಇದೀಗ ಅದರ ಒಂದು ಮುಂದುವರೆದ ಭಾಗವಾಗಿ ಅಧಿಕೃತವಾಗಿ ತನ್ನ ಜೆಡಿಎಸ್ ನ ಪ್ರಣಾಳಿಕೆಯನ್ನ ಚುನಾವಣಾ ಆಯೋಗಕ್ಕೆ ಕೊಡಬೇಕು. ಅದರಂತೆ ಇವತ್ತು ಏನು ಇನ್ನು ಶೀಘ್ರದಲ್ಲೇ 1 or 2 days ಅಲ್ಲಿ ಅಧಿಕೃತವಾಗಿ ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ಜೆಡಿಎಸ್ ಪಕ್ಷ ಹೊರತರ್ತಾ ಇದೆ. ಅದು ಬಹಳ ಮುಖ್ಯವಾಗಿ ರಾಜಧಾನಿ ಬೆಂಗಳೂರನ್ನ ಕಾನ್ಸಂಟ್ರೇಟ್ ಮಾಡಿ, ಬೆಂಗಳೂರು ನಗರವನ್ನೇ ಕಾನ್ಸಂಟ್ರೇಟ್ ಮಾಡಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 10 ವಿಧಾನಸಭಾ ಕ್ಷೇತ್ರಗಳನ್ನಾದ್ರೂ ಕೂಡ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪ್ರತ್ಯೇಕವಾದಂತಹ 15 ಪುಟಗಳ ಪ್ರತ್ಯೇಕವಾದಂತಹ ಒಂದು ಮ್ಯಾನಿಫೆಸ್ಟೋನ ಪ್ರಣಾಳಿಕೆ ಪುಸ್ತಕವನ್ನು ಹೊರತರ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ 35 ಪುಟಗಳ ಪ್ರಣಾಳಿಕೆ ಪುಸ್ತಕವನ್ನು ಕೂಡ ಪ್ರತ್ಯೇಕವಾಗಿ ಹೊರತರ್ತಾ ಇರ್ತಕ್ಕಂಥದ್ದು. ಅದರಂತೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಪ್ರಣಾಳಿಕೆಯನ್ನು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರಂತೆ ಅಂಶಗಳನ್ನ ನೋಡೋದಾದ್ರೆ ನೋಡಿ, ಇತ್ತೀಚೆಗೆ ಏನು ಉಚಿತ ವಿದ್ಯುತ್ ಅನ್ನುವಂತ ನಿಟ್ಟಿನಲ್ಲಿ ಏನ್ ಕಾಂಗ್ರೆಸ್ ಘೋಷಣೆ ಮಾಡಿದ್ಯಲ್ಲ, ಅದಕ್ಕೆ ಒಂದ್ ರೀತಿ ಕೌಂಟರ್ ಕೊಡ್ಬೇಕು, ಮತ್ತೊಂದ್ ಕಡೆಗೆ ಮತದಾರರ ಗಮನವನ್ನ ಸೆಳೆಬೇಕು ಅನ್ನೋ ನಿಟ್ಟಿನಲ್ಲಿಯೇ ಸೋಲಾರ್ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಮತ್ತೆ ಮರುಬಳಕೆ ಮಾಡಬಹುದಾದಂತ ಇಂಧನಗಳ ಒಂದು ಉಪಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತ ಒಂದು ನೀತಿಯನ್ನ, ಪ್ರತ್ಯೇಕವಾದಂತ ಒಂದು ನಿಯಮವನ್ನ ಜಾರಿಗೆ ತರ್ತೀವಿ. ಎಸ್ಪೆಷಲಿ ಮೈಸೂರು ಮಾದರಿಯಲ್ಲಿ ಗ್ರೀನರಿಗೆ, ಹಸಿರೀಕರಣಕ್ಕೆ ಒಂದು ಹೆಚ್ಚಿನ ಆದ್ಯತೆಯನ್ನ ಅರಣ್ಯ ಇಲಾಖೆಯಿಂದ ಕೊಡುವಂತದ್ದು. ಎಸ್ಪೆಷಲಿ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಒಂದು ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಾಗೆ ಕುಡಿಯುವ ನೀರು ಪೂರೈಕೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತ ಒಂದು ನಿಗಮ ಅಥವಾ ಪ್ರತ್ಯೇಕವಾದಂತ ಒಂದು ಯೋಜನೆಯನ್ನು ಕೂಡ ಜಾರಿಗೆಗೊಳಿಸೋದಕ್ಕೆ ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಮೆಟ್ರೋ ಮಾರ್ಗಗಳಿದಾವಲ್ಲ, ಈ ರೀತಿಯಾದಂತ ಸುಗಮ ಸಂಚಾರಕ್ಕೆ ಅನುಗುಣವಾಗುವಂತೆ ಪ್ಯಾರಲಲ್ ಮಾರ್ಗಗಳು ಇದಾವಲ್ಲ, ಈಗ ಆ ಪ್ಯಾರಲಲ್ ಮಾರ್ಗಗಳ ಅಭಿವೃದ್ಧಿಗೂ ಕೂಡ ಒಂದು ಒತ್ತನ್ನ ಕೊಡೋದಕ್ಕೆ ಪ್ರಣಾಳಿಕೆಯಲ್ಲಿ ಅಂಶವನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸೊ ಇದು ಬೆಂಗಳೂರಿಗೆ ಹೊರತುಪಡಿಸಿದ್ರೆ ಇನ್ನುಳಿದಂತೆ ಆರೋಗ್ಯ, ಶಿಕ್ಷಣ, ಯುವ ಸಬಲೀಕರಣ, ಮತ್ತೊಂದ್ ಕಡೆಗೆ ಮಹಿಳಾ ಸಬಲೀಕರಣ, ಈ ರೀತಿಯಾದಂತ ವಸತಿ ಆಸರೆ ಅಂಶಗಳನ್ನ ಗುರಿಯಾಗಿಟ್ಕೊಂಡು ಪಂಚರತ್ನ ಯೋಜನೆಗಳನ್ನ ಜಾರಿ ತಂದಿದ್ರಲ್ಲ, ಅದನ್ನ ಹೊರತುಪಡಿಸಿ ಇದೀಗ ಕೋಮುಗಲಭೆ ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರ ಸಣ್ಣ ಸಣ್ಣ ಸಮುದಾಯಗಳು ಅವರ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಕೋಮುಗಲಭೆ ಆಗಿದ್ದಲ್ಲಿ ಅವರ ವಿರುದ್ಧ ಕಠಿಣವಾದಂತ ಅಂದ್ರೆ ನಾನ್ ಅವೈಲಬಲ್ ಕೇಸ್ ಕಡ್ಡಾಯವಾಗಿ ಫಿಕ್ಸ್ ಆಗುವಂತ ಒಂದು ನಿಟ್ಟಿನಲ್ಲಿ ಕೋಮುಗಲಭೆ ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರ ರಕ್ಷಣೆಗೆ ಪ್ರತ್ಯೇಕವಾದಂತ ಒಂದು ಕಾನೂನು. ಮತ್ತೊಂದ್ ಕಡೆಗೆ ಜಯದೇವ ಮತ್ತೆ ನಿಮ್ಹಾನ್ಸ್ ಮಾದರಿಯಲ್ಲಿ ರಾಜ್ಯ ಸರ್ಕಾರದಿಂದಲೇ ಒಂದು ಪ್ರತ್ಯೇಕವಾದಂತ ಒಂದು ಆಸ್ಪತ್ರೆಗಳ ನಿರ್ಮಾಣ. ಮತ್ತೊಂದ್ ಕಡೆಯಾಗಿ ಏನು ಉಚಿತವಾದ ವಿದ್ಯಾರ್ಥಿನಿಯರಿಗೆ ಉಚಿತವಾದಂತ ಒಂದು ಪದವಿ ವ್ಯಾಸಂಗ ಮಾಡುವಂತ ವಿದ್ಯಾರ್ಥಿನಿಗೆ ಉಚಿತವಾದಂತ ಮೊಪೆಡ್ ವಿತರಣೆ, ರೈತರ ಸಾಲ ಮನ್ನಾ, ರೈತ ಬಂಧು ಹೆಸರಿನ ಎಸ್ಪೆಷಲಿ KCR ಮಾದರಿಯಲ್ಲಿ ರೈತ ಬಂಧು ಯೋಜನೆಯನ್ನ ಪ್ರತ್ಯೇಕವಾಗಿ ಜಾರಿಗೆ ತರೋದಕ್ಕೂ ಕುಮಾರಸ್ವಾಮಿ ಮುಂದಾಗಿರ್ತಕ್ಕಂಥದ್ದು. ಹೀಗೆ 10 ಹಲವಾರು ಅಂಶಗಳನ್ನ ಇದೀಗ ತನ್ನ ಮ್ಯಾನಿಫೆಸ್ಟೋಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು
ಓಕೆ ತಿಮ್ಮೇಗೌಡ ಶ್ರುತಿ. ಲೈನ್ ನಲ್ಲೇ ಇರಿ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಮತ್ತೊಂದ್ ಕಡೆಗೆ ಇವತ್ತಿನಿಂದ ಚುನಾವಣಾ ಅಖಾಡಕ್ಕೆ ಜೆಡಿಎಸ್ ನ ವರಿಷ್ಠರು ದೇವೇಗೌಡರು ಅಖಾಡಕ್ಕಿಳಿತಾ ಇದ್ದಾರೆ. ಶಿರಾ, ಮಧುಗಿರಿ, ಕೊರಟಗೆರೆ ಈ ಭಾಗದಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಮಾಡಿದ್ದಾರೆ ದೇವೇಗೌಡರು. ಇವತ್ತಿನಿಂದ ಚುನಾವಣಾ ಅಖಾಡಕ್ಕೆ ದೊಡ್ಡಗೌಡರ ಎಂಟ್ರಿ ಆಗ್ತಾ ಇದೆ. ಈ ಶಿರಾ ಭಾಗ, ಮಧುಗಿರಿ, ಕೊರಟಗೆರೆ, ಸೊ ಈ ಎಲ್ಲ ಭಾಗಗಳಲ್ಲಿ ಕೂಡ ದೇವೇಗೌಡರು ಪ್ರಚಾರವನ್ನು ನಡೆಸ್ತಾರೆ. ಪ್ರತಿ ದಿನಕ್ಕೆ 3 ಕ್ಷೇತ್ರ ಅನ್ನೋದನ್ನ ನಿರ್ಧಾರ ಮಾಡಿಕೊಂಡಿದ್ದಾರೆ. ಸೊ ಆ 3 ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ಸಂಚಾರವನ್ನ ಮಾಡಿ ಪ್ರಚಾರದ ಕಾರ್ಯವನ್ನು ನಡೆಸ್ತಾರೆ. ಬಹು ದಿನಗಳ ಬಳಿಕ ಅಖಾಡಕ್ಕೆ ದೇವೇಗೌಡರು ಎಂಟ್ರಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ವಯೋಸಹಜ ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು. ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ. ಹಾಗಾಗಿ ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ರು ದೇವೇಗೌಡರು. ಅದಾದ ಮೇಲೆ ಈಗ ಚುನಾವಣಾ ಪ್ರಚಾರಕ್ಕೆ ಫೀಲ್ಡ್ಗಿಳಿತಾ ಇದ್ದಾರೆ. ಸೊ ದೇವೇಗೌಡರ ಸಾವನ್ನ ಬಯಸಿದಂತಹ ರಾಜಣ್ಣ ವಿರುದ್ಧ ರಣಕಹಳೆಯನ್ನ ಮುಳುಗಿಸ್ಲಿಕ್ಕೆ ಇವತ್ತು ಮೊದಲಿಗೆ ಮಧುಗಿರಿಯಲ್ಲಿ ದೇವೇಗೌಡರು ಪ್ರಚಾರವನ್ನ ನಡೆಸ್ತಾರೆ. ಇತ್ತೀಚೆಗಷ್ಟೇ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದಾರೆ ಮಾಜಿ ಪ್ರಧಾನಿಗಳು. ಸೊ ಜೆಡಿಎಸ್ಗೆ ಈ ಬಾರಿ ಅತಿ ಹೆಚ್ಚು ಸ್ಥಾನವನ್ನ ಗಿಟ್ಟಿಸಲೇಬೇಕು ಅನ್ನೋದು ಮಾಸ್ಟರ್ ಪ್ಲಾನ್ ಆಗಿದೆ ದೇವೇಗೌಡರದ್ದು. ತಾವು ಸೋತಿದ್ದಂತಹ ತುಮಕೂರು ಭಾಗದಲ್ಲೇ ಈ ಬಾರಿ ಗೆಲುವಿನ ನಗೆಯನ್ನ ಬೀರಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ತಮ್ಮ ಕ್ಷೇತ್ರವನ್ನ ಮೊಮ್ಮಗನಿಗೆ ಬಿಟ್ಟು ತುಮಕೂರಿನಲ್ಲಿ ಸ್ಪರ್ಧಿಸಿದ್ರು. ಬಟ್ ಸೋಲ್ಬೇಕಾದಂತಹ ಪರಿಸ್ಥಿತಿ ಬಂತು. ಹಾಗಾಗಿ ಅಲ್ಲಿ ಜೆಡಿಎಸ್ ನ ಈ ಬಾರಿ ಈ ಎಲೆಕ್ಷನ್ ನಲ್ಲಿ ಗೆಲ್ಲಿಸಬೇಕು ಅನ್ನೋ ಪಣ ತೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಒಂದ್ ಕಡೆ ತುಮಕೂರಿನ ಭಾಗವನ್ನ ಬಹಳ ಸೀರಿಯಸ್ ಆಗಿ ಜೆಡಿಎಸ್ ಪಾಳೆಯ ತೆಗೆದುಕೊಂಡಿದೆ ಅಂತ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲೇ ದೊಡ್ಡಗೌಡರು ಫೀಲ್ಡ್ಗಿಳಿತಾ ಇದ್ದಾರೆ. ಸೊ ಇವರ ಪ್ಲಾನ್ ಏನು? ಯಾವ ರೀತಿಯಾಗಿ ರೂಪುರೇಷೆಗಳನ್ನ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಕೇವಲ ತುಮಕೂರು ಜಿಲ್ಲೆ ಅಷ್ಟೇ ಅಲ್ಲ ಶ್ರುತಿ, ಇಡೀ ಮೈಸೂರು ಭಾಗವನ್ನೇ ಈ ಬಾರಿ ಜೆಡಿಎಸ್ ಟಾರ್ಗೆಟ್ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ನಾವ್ ಈಗಾಗಲೇ ಹೇಳ್ಕೊಂಡ್ ಬರ್ತಾ ಇರುವಂತೆ ಜೆಡಿಎಸ್ಗೆ ಈ ಬಾರಿಯ ಚುನಾವಣೆ ಅಸ್ತಿತ್ವದ ಪ್ರಶ್ನೆ, ಅಳಿವಿನ ಪ್ರಶ್ನೆ. ತನ್ನ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆಯಾಗಿ ಬಿಜೆಪಿ, ಮತ್ತೊಂದ್ ಕಡೆಯಾಗಿ ಕಾಂಗ್ರೆಸ್ ಸಾಕಷ್ಟು ರೀತಿಯಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಟಕ್ಕರ್ ಕೊಡ್ಬೇಕು, ಮತ್ತೆ ತನ್ನ ಭದ್ರ ನೆಲೆಯನ್ನ ಮತ್ತಷ್ಟು ಭದ್ರಪಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿಯೇ ಇದೀಗ HD ದೇವೇಗೌಡರು ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು. ನೋಡಿ, ಬಹಳ ಮುಖ್ಯವಾಗಿ ಕಳೆದ 1 ವರ್ಷದಿಂದ ಈಚೆಗೆ ದೇವೇಗೌಡರು ಅನಾರೋಗ್ಯಕ್ಕೀಡಾಗಿದ್ರು. ಮನೆಯಲ್ಲೇ ಏನು ಚೇತರಿಕೆಯನ್ನ ಮನೆಯಲ್ಲೇ ಚಿಕಿತ್ಸೆಯನ್ನ ಪಡೆಯೋದ್ರ ಮುಖಾಂತರ ಚೇತರಿಕೆಯನ್ನ ಕಾಣ್ತಾ ಇದ್ರು. ದೇವೇಗೌಡರು ಈ ಬಾರಿಯ ಚುನಾವಣಾ ಪ್ರಚಾರಕ್ಕೆ ಬರಲ್ವಾ ಅನ್ನುವಂತ ಒಂದು ಕುತೂಹಲವು ಕೂಡ ಮನೆ ಮಾಡಿತ್ತು. ಆದ್ರೆ ಇವತ್ತು ವಿರೋಧಿಗಳಿಗೂ ಕೂಡ ಶಾಕ್ ಕೊಡುವಂತೆ, ಕಾರ್ಯಕರ್ತರಿಗೂ ಕೂಡ ಉತ್ಸಾಹ ತುಂಬುವಂತೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ HD ದೇವೇಗೌಡರು ಇಂದಿನಿಂದ ಕನಿಷ್ಠ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿದಿನ ಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ಇವತ್ತು ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಶಿರಾ, ಮಧುಗಿರಿ ಮತ್ತೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ತಮಗೆ ಸಾವು ಬಯಸಿದಂತ KN ರಾಜಣ್ಣ ವಿರುದ್ಧ ಇವತ್ತು ದೇವೇಗೌಡರು ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ರಣಕಹಳೆಯನ್ನ ಮೊಳಗಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಏನು ದೇವೇಗೌಡರ ವಿರುದ್ಧ ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಮುಖಂಡ KN ರಾಜಣ್ಣನವರು ಏನು ಆಡದಂತ ಮಾತು ಇದೀಗ ಜೆಡಿಎಸ್ ಕಾರ್ಯಕರ್ತರಲ್ಲಿ ಎಸ್ಪೆಷಲಿ ದೇವೇಗೌಡರ ಕುಟುಂಬವನ್ನ ಕೆರಳಿಸಿತ್ತು. ಸೊ ಹೀಗಾಗಿ ಇವತ್ತು ಮಧುಗಿರಿಯ ಒಂದು ದೇವೇಗೌಡರ ಪ್ರವಾಸ ಸಾಕಷ್ಟು ಕುತೂಹಲ ಮತ್ತೆ ದೇವೇಗೌಡರ ಭಾಷಣವೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಇನ್ನುಳಿದಂತೆ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಳೆದ ಉಪಚುನಾವಣೆಯಲ್ಲಿ ಏನು ಮಾಜಿ ಸಚಿವ ಹಾಗೂ ಶಾಸಕ ಬಿ ಸತ್ಯನಾರಾಯಣ ಅವರ ಅಗಲಿಕೆ ನಂತರ ಆ ಕ್ಷೇತ್ರವನ್ನ ಬಿಜೆಪಿ ಏನು ವಶಪಡಿಸಿಕೊಂಡಿತ್ತು. ಹೀಗಾಗಿ ತನ್ನ ಭದ್ರಕೋಟೆಯನ್ನ ಹೇಗಾದ್ರೂ ಮಾಡಿ ತನ್ನ ವಶಕ್ಕೆ ಪಡಿಸ್ಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಮಾನ್ಯ ಕಾರ್ಯಕರ್ತ CR ಉಗ್ರೇಶ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಆ ಒಂದು CR ಉಗ್ರೇಶ್ ಪರ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ಇನ್ನುಳಿದಂತೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಏನು ಸ್ಪರ್ಧೆಯನ್ನ ಮಾಡಿರ್ತಕ್ಕಂತ ಏನು JDS ಮುಖಂಡ ಹಾಗೂ ಮಾಜಿ ಶಾಸಕ PR ಸುಧಾಕರ್ ಲಾಲ್ ಪರ ಇವತ್ತು ದೇವೇಗೌಡರು ಪ್ರಚಾರವನ್ನ ಮಾಡಲಿದ್ದಾರೆ. ಯಾಕಂತ ಹೇಳಿದ್ರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರವು ಕೂಡ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು. ಸೊ ಹೀಗಾಗಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಮತ್ತೆ ಶಿರಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ದೇವೇಗೌಡರು ಇವತ್ತು ಮಹತ್ವದ ಒಂದು ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನುಳಿದಂತೆ ನಾಳೆ ಪಿರಿಯಾಪಟ್ಟಣ, KR ನಗರ ಮತ್ತೆ ಹುಣಸೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ. ಹೀಗೆ ಪ್ರತಿನಿತ್ಯ ಕನಿಷ್ಠ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವೈದ್ಯರ ಸಲಹೆ ಮೇರೆಗೆ ದೇವೇಗೌಡರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಈ ಬಾರಿಯ ಚುನಾವಣೆಗೆ ದೇವೇಗೌಡರ ಪ್ರಚಾರ ಅನಿವಾರ್ಯ ಆಗಿರ್ತಕ್ಕಂಥದ್ದು JDSಗೆ. ಹೀಗಾಗಿಯೇ ಈ ದೇವೇಗೌಡರು ಇಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಪ್ರಚಾರಕ್ಕೆ ಧುಮುಕೋದ್ರ ಮುಖಾಂತರ ಪಕ್ಷದ ಅಸ್ತಿತ್ವವನ್ನ ಕಾಪಾಡಬೇಕು, ಮತ್ತೆ ವಿರೋಧಿಗಳು ಕೂಡ ಈ ಮೂಲಕ ಒಂದು ಶಾಕ್ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.